ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮಹಾರಾಷ್ಟ್ರ, ಜಾರ್ಖಂಡ್ ಇಂದು ಫಲಿತಾಂಶ. ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ. ವಿಶ್ವ ನಾಯಕರ ಜತೆ ಪ್ರಧಾನಿ ಮೋದಿ 5 ದಿನಗಳ ಪ್ರವಾಸ, 31 ನಾಯಕರ ಭೇಟಿ. ನೈಜೀರಿಯಾ, ಗಯಾನದಲ್ಲಿ ನಾಗರಿಕ ಪ್ರಶಸ್ತಿ ಸ್ವೀಕಾರ. ವಕ್ಫ್ ವಿರುದ್ಧ ಸಮರ, ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. 10 ನಕ್ಸಲೀಯರ ಎನ್ಕೌಂಟರ್, ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಡೆದ ಕಾರ್ಯಾಚರಣೆ. ಟೆಸ್ಟ್ ಕ್ರಿಕೆಟ್, ಆಸ್ಟ್ರೇಲಿಯಾಕ್ಕೆ ಬುಮ್ರಾ ಪಡೆ ತಿರುಗೇಟು. ಮೊದಲ ಟೆಸ್ಟ್ನ ಆರಂಭಿಕ ದಿನವೇ 17 ವಿಕೆಟ್ಗಳ ಪತನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವನ್ಯಜೀವಿ ಧಾಮದ 548 ಎಕರೆಯಲ್ಲಿ ಪವನ್ ವಿದ್ಯುತ್ ಯೋಜನೆ, ಕೇಂದ್ರ ಅರಣ್ಯ ಸಚಿವಾಲಯ ಅಸ್ತು, ಅಕ್ರಮಕ್ಕೆ ದಂಡ, ನವೀಕರಣದ ಬಕ್ಷೀಸು. ರಾಮನಗರ, ಒಟ್ಟು 529 ಕೆರೆಗಳ ಒತ್ತುವರಿ ತೆರವು. ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಸಿರುವ ಜಿಲ್ಲಾಡಳಿತ. ಪರೀಕ್ಷೆಗೂ ಮುನ್ನವೇ ಕಡಲೆಕಾಯಿ ಮಾರಾಟ, ಬಸವನಗುಡಿಯಲ್ಲಿ ಸೋಮವಾರ ಪರೀಕ್ಷೆ, ಈಗಲೇ ಬೀಡು ಬಿಟ್ಟಿರುವ ವ್ಯಾಪಾರಿಗಳು. ನಾಳೆ ಕೆಸೆಟ್ ಪರೀಕ್ಷೆ, ಕಟ್ಟುನಿಟ್ಟಿನ ಸಿದ್ಧತೆ. ಕಲಬುರಗಿ ಓಪನ್ ಪುರುಷರ ITF ಟೆನ್ನಿಸ್ ಟೂರ್ನಿ, ಪ್ರಶಸ್ತಿ ಸುತ್ತಿಗೇರಿದ ನಿತೀಶ್ ಚಾಪೆಲ್ ಜೋಡಿ.